ಮಳೆಗಾಲದಲ್ಲೂ ಕೂಡ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇದೆ. ಗದಗ ಬೆಟಗೇರಿ ಅವಳಿ ನಗರದ ಹುಡುಕೋ ಕಾಲನಿಯಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರು ಬರ್ತಾ ಇಲ್ಲ. ಇವಾಗ ರಿಪಬ್ಲಿಕ್ ಕನ್ನಡ ಕೂಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಹುಡುಕೋ ಕಾಲನಿಯಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಜನರು ನಮಗೆ ಮಳೆ ಆಗ್ತಾ ಇದೆ, ಜಲಾಶಯಗಳು ಭರ್ತಿಯಾಗಿದ್ದಾವೆ, ಆದರೂ ಕೂಡ ನಮ್ಮ ವಾರ್ಡಿಗೆ ನೀರು ಬರ್ತಾ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮರ್ಪಕವಾಗಿ ನೀರು ಕೂಡ ಬಿಡ್ತಾ ಇಲ್ಲ, ಬಿಟ್ಟರೂ ಕೂಡ ಅದು ಅಲ್ಪ ಪ್ರಮಾಣದಲ್ಲಿ, ಅಂದರೆ ಸಣ್ಣಗೆ ನೀರು ಬರ್ತಾವೆ. ಹೀಗಾಗಿ ನಮಗೆ ಸಮರ್ಪಕವಾಗಿ ನೀರು ಸಿಗ್ತಾ ಇಲ್ಲ ಅಂಥೇಳಿ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈಗವಾಗ ಒಂದು ಆ ಮನೆಯಲ್ಲಿ ಇದ್ದೇವೆ ನಾವು. ಆ ಮನೆಯ ಮುಂಭಾಗದಲ್ಲಿ ಈ ರೀತಿ ನಳ ಇದೆ. ಈ ನಳ ನಾವು ಚಾಲೂ ಮಾಡಿದರೆ ಈ ರೀತಿ ನೀರು ಬೀಳುತ್ತೆ. ಸ್ಪೀಡ್ ಮಾಡಿದ್ರೂ ಕೂಡ ಇಷ್ಟೇ ಪ್ರಮಾಣದಲ್ಲಿ ನೀರು ಬೀಳುತ್ತೆ. ಇಷ್ಟು ನೀರು ಬಿದ್ದರೆ ನಾವು ಯಾವ ರೀತಿ ನೀರನ್ನು ಶೇಖರಣೆ ಮಾಡ್ಕೋಬೇಕಂತೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಸಮರ್ಪಕವಾಗಿ ಕುಡಿಯುವ ನೀರು ಬಿಡಬೇಕು. ಅದು ಇಂಥ ಮಳೆಗಾಲದಲ್ಲಿ ಕೂಡ 15ರಿಂದ 20 ದಿನಕ್ಕೆ ಒಂದು ಸಾರಿ ನೀರು ಬಿಡ್ತಾರೆ. ಆದರೆ 5 ದಿನಕ್ಕೆ ಒಮ್ಮೆ ಕುಡಿಯುವ ನೀರು ಬಿಟ್ಟರೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಇಲ್ಲವಾದರೆ ನಾವು ಮತ್ತೆ ಆ ಟ್ಯಾಂಕರ್ ಮೊರೆ ಹೋಗಬೇಕಾಗತ್ತೆ. ಟ್ಯಾಂಕರ್ ನೀರು ತೆಗೆದುಕೊಂಡು ಬದುಕು ಸಾಗಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ನಮಗೆ ಗದಗ ಬೆಟಗೇರಿ ಅವಳಿ ನಗರ ಆಗಿರ್ಬೋದು ಮತ್ತು ನಗರಸಭೆ ಸದಸ್ಯರು, ಇಲ್ಲಿಯ ವಾರ್ಡ್ ಮೆಂಬರ್ಗಳು ಮತ್ತು ಸ್ಥಳೀಯ ಶಾಸಕರು ಕೂಡ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಸಮರ್ಪಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮಳೆಗಾಲದಲ್ಲೂ ಕೂಡ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇದೆ. ಗದಗ ಬೆಟಗೇರಿ ಅವಳಿ ನಗರದ ಹುಡುಕೋ ಕಾಲನಿಯಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರು ಬರ್ತಾ ಇಲ್ಲ. ಇವಾಗ ರಿಪಬ್ಲಿಕ್ ಕನ್ನಡ ಕೂಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಹುಡುಕೋ ಕಾಲನಿಯಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಜನರು ನಮಗೆ ಮಳೆ ಆಗ್ತಾ ಇದೆ, ಜಲಾಶಯಗಳು ಭರ್ತಿಯಾಗಿದ್ದಾವೆ, ಆದರೂ ಕೂಡ ನಮ್ಮ ವಾರ್ಡಿಗೆ ನೀರು ಬರ್ತಾ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮರ್ಪಕವಾಗಿ ನೀರು ಕೂಡ ಬಿಡ್ತಾ ಇಲ್ಲ, ಬಿಟ್ಟರೂ ಕೂಡ ಅದು ಅಲ್ಪ ಪ್ರಮಾಣದಲ್ಲಿ, ಅಂದರೆ ಸಣ್ಣಗೆ ನೀರು ಬರ್ತಾವೆ. ಹೀಗಾಗಿ ನಮಗೆ ಸಮರ್ಪಕವಾಗಿ ನೀರು ಸಿಗ್ತಾ ಇಲ್ಲ ಅಂಥೇಳಿ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈಗವಾಗ ಒಂದು ಆ ಮನೆಯಲ್ಲಿ ಇದ್ದೇವೆ ನಾವು. ಆ ಮನೆಯ ಮುಂಭಾಗದಲ್ಲಿ ಈ ರೀತಿ ನಳ ಇದೆ. ಈ ನಳ ನಾವು ಚಾಲೂ ಮಾಡಿದರೆ ಈ ರೀತಿ ನೀರು ಬೀಳುತ್ತೆ. ಸ್ಪೀಡ್ ಮಾಡಿದ್ರೂ ಕೂಡ ಇಷ್ಟೇ ಪ್ರಮಾಣದಲ್ಲಿ ನೀರು ಬೀಳುತ್ತೆ. ಇಷ್ಟು ನೀರು ಬಿದ್ದರೆ ನಾವು ಯಾವ ರೀತಿ ನೀರನ್ನು ಶೇಖರಣೆ ಮಾಡ್ಕೋಬೇಕಂತೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಸಮರ್ಪಕವಾಗಿ ಕುಡಿಯುವ ನೀರು ಬಿಡಬೇಕು. ಅದು ಇಂಥ ಮಳೆಗಾಲದಲ್ಲಿ ಕೂಡ 15ರಿಂದ 20 ದಿನಕ್ಕೆ ಒಂದು ಸಾರಿ ನೀರು ಬಿಡ್ತಾರೆ. ಆದರೆ 5 ದಿನಕ್ಕೆ ಒಮ್ಮೆ ಕುಡಿಯುವ ನೀರು ಬಿಟ್ಟರೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಇಲ್ಲವಾದರೆ ನಾವು ಮತ್ತೆ ಆ ಟ್ಯಾಂಕರ್ ಮೊರೆ ಹೋಗಬೇಕಾಗತ್ತೆ. ಟ್ಯಾಂಕರ್ ನೀರು ತೆಗೆದುಕೊಂಡು ಬದುಕು ಸಾಗಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ನಮಗೆ ಗದಗ ಬೆಟಗೇರಿ ಅವಳಿ ನಗರ ಆಗಿರ್ಬೋದು ಮತ್ತು ನಗರಸಭೆ ಸದಸ್ಯರು, ಇಲ್ಲಿಯ ವಾರ್ಡ್ ಮೆಂಬರ್ಗಳು ಮತ್ತು ಸ್ಥಳೀಯ ಶಾಸಕರು ಕೂಡ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಸಮರ್ಪಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮಳೆಗಾಲದಲ್ಲೂ ಕೂಡ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇದೆ. ಗದಗ ಬೆಟಗೇರಿ ಅವಳಿ ನಗರದ ಹುಡುಕೋ ಕಾಲನಿಯಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರು ಬರ್ತಾ ಇಲ್ಲ. ಇವಾಗ ರಿಪಬ್ಲಿಕ್ ಕನ್ನಡ ಕೂಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಹುಡುಕೋ ಕಾಲನಿಯಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಜನರು ನಮಗೆ ಮಳೆ ಆಗ್ತಾ ಇದೆ, ಜಲಾಶಯಗಳು ಭರ್ತಿಯಾಗಿದ್ದಾವೆ, ಆದರೂ ಕೂಡ ನಮ್ಮ ವಾರ್ಡಿಗೆ ನೀರು ಬರ್ತಾ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮರ್ಪಕವಾಗಿ ನೀರು ಕೂಡ ಬಿಡ್ತಾ ಇಲ್ಲ, ಬಿಟ್ಟರೂ ಕೂಡ ಅದು ಅಲ್ಪ ಪ್ರಮಾಣದಲ್ಲಿ, ಅಂದರೆ ಸಣ್ಣಗೆ ನೀರು ಬರ್ತಾವೆ. ಹೀಗಾಗಿ ನಮಗೆ ಸಮರ್ಪಕವಾಗಿ ನೀರು ಸಿಗ್ತಾ ಇಲ್ಲ ಅಂಥೇಳಿ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈಗವಾಗ ಒಂದು ಆ ಮನೆಯಲ್ಲಿ ಇದ್ದೇವೆ ನಾವು. ಆ ಮನೆಯ ಮುಂಭಾಗದಲ್ಲಿ ಈ ರೀತಿ ನಳ ಇದೆ. ಈ ನಳ ನಾವು ಚಾಲೂ ಮಾಡಿದರೆ ಈ ರೀತಿ ನೀರು ಬೀಳುತ್ತೆ. ಸ್ಪೀಡ್ ಮಾಡಿದ್ರೂ ಕೂಡ ಇಷ್ಟೇ ಪ್ರಮಾಣದಲ್ಲಿ ನೀರು ಬೀಳುತ್ತೆ. ಇಷ್ಟು ನೀರು ಬಿದ್ದರೆ ನಾವು ಯಾವ ರೀತಿ ನೀರನ್ನು ಶೇಖರಣೆ ಮಾಡ್ಕೋಬೇಕಂತೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಸಮರ್ಪಕವಾಗಿ ಕುಡಿಯುವ ನೀರು ಬಿಡಬೇಕು. ಅದು ಇಂಥ ಮಳೆಗಾಲದಲ್ಲಿ ಕೂಡ 15ರಿಂದ 20 ದಿನಕ್ಕೆ ಒಂದು ಸಾರಿ ನೀರು ಬಿಡ್ತಾರೆ. ಆದರೆ 5 ದಿನಕ್ಕೆ ಒಮ್ಮೆ ಕುಡಿಯುವ ನೀರು ಬಿಟ್ಟರೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಇಲ್ಲವಾದರೆ ನಾವು ಮತ್ತೆ ಆ ಟ್ಯಾಂಕರ್ ಮೊರೆ ಹೋಗಬೇಕಾಗತ್ತೆ. ಟ್ಯಾಂಕರ್ ನೀರು ತೆಗೆದುಕೊಂಡು ಬದುಕು ಸಾಗಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ನಮಗೆ ಗದಗ ಬೆಟಗೇರಿ ಅವಳಿ ನಗರ ಆಗಿರ್ಬೋದು ಮತ್ತು ನಗರಸಭೆ ಸದಸ್ಯರು, ಇಲ್ಲಿಯ ವಾರ್ಡ್ ಮೆಂಬರ್ಗಳು ಮತ್ತು ಸ್ಥಳೀಯ ಶಾಸಕರು ಕೂಡ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಸಮರ್ಪಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮಳೆಗಾಲದಲ್ಲೂ ಕೂಡ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇದೆ. ಗದಗ ಬೆಟಗೇರಿ ಅವಳಿ ನಗರದ ಹುಡುಕೋ ಕಾಲನಿಯಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರು ಬರ್ತಾ ಇಲ್ಲ. ಇವಾಗ ರಿಪಬ್ಲಿಕ್ ಕನ್ನಡ ಕೂಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಹುಡುಕೋ ಕಾಲನಿಯಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಜನರು ನಮಗೆ ಮಳೆ ಆಗ್ತಾ ಇದೆ, ಜಲಾಶಯಗಳು ಭರ್ತಿಯಾಗಿದ್ದಾವೆ, ಆದರೂ ಕೂಡ ನಮ್ಮ ವಾರ್ಡಿಗೆ ನೀರು ಬರ್ತಾ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮರ್ಪಕವಾಗಿ ನೀರು ಕೂಡ ಬಿಡ್ತಾ ಇಲ್ಲ, ಬಿಟ್ಟರೂ ಕೂಡ ಅದು ಅಲ್ಪ ಪ್ರಮಾಣದಲ್ಲಿ, ಅಂದರೆ ಸಣ್ಣಗೆ ನೀರು ಬರ್ತಾವೆ. ಹೀಗಾಗಿ ನಮಗೆ ಸಮರ್ಪಕವಾಗಿ ನೀರು ಸಿಗ್ತಾ ಇಲ್ಲ ಅಂಥೇಳಿ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈಗವಾಗ ಒಂದು ಆ ಮನೆಯಲ್ಲಿ ಇದ್ದೇವೆ ನಾವು. ಆ ಮನೆಯ ಮುಂಭಾಗದಲ್ಲಿ ಈ ರೀತಿ ನಳ ಇದೆ. ಈ ನಳ ನಾವು ಚಾಲೂ ಮಾಡಿದರೆ ಈ ರೀತಿ ನೀರು ಬೀಳುತ್ತೆ. ಸ್ಪೀಡ್ ಮಾಡಿದ್ರೂ ಕೂಡ ಇಷ್ಟೇ ಪ್ರಮಾಣದಲ್ಲಿ ನೀರು ಬೀಳುತ್ತೆ. ಇಷ್ಟು ನೀರು ಬಿದ್ದರೆ ನಾವು ಯಾವ ರೀತಿ ನೀರನ್ನು ಶೇಖರಣೆ ಮಾಡ್ಕೋಬೇಕಂತೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಸಮರ್ಪಕವಾಗಿ ಕುಡಿಯುವ ನೀರು ಬಿಡಬೇಕು. ಅದು
ಅದು ಇಂಥ ಮಳೆಗಾಲದಲ್ಲಿ ಕೂಡ 15ರಿಂದ 20 ದಿನಕ್ಕೆ ಒಂದು ಸಾರಿ ನೀರು ಬಿಡ್ತಾರೆ. ಆದರೆ 5 ದಿನಕ್ಕೆ ಒಮ್ಮೆ ಕುಡಿಯುವ ನೀರು ಬಿಟ್ಟರೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಇಲ್ಲವಾದರೆ ನಾವು ಮತ್ತೆ ಆ ಟ್ಯಾಂಕರ್ ಮೊರೆ ಹೋಗಬೇಕಾಗತ್ತೆ. ಟ್ಯಾಂಕರ್ ನೀರು ತೆಗೆದುಕೊಂಡು ಬದುಕು ಸಾಗಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ನಮಗೆ ಗದಗ ಬೆಟಗೇರಿ ಅವಳಿ ನಗರ ಆಗಿರ್ಬೋದು ಮತ್ತು ನಗರಸಭೆ ಸದಸ್ಯರು, ಇಲ್ಲಿಯ ವಾರ್ಡ್ ಮೆಂಬರ್ಗಳು ಮತ್ತು ಸ್ಥಳೀಯ ಶಾಸಕರು ಕೂಡ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಸಮರ್ಪಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮಳೆಗಾಲದಲ್ಲೂ ಕೂಡ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇದೆ. ಗದಗ ಬೆಟಗೇರಿ ಅವಳಿ ನಗರದ ಹುಡುಕೋ ಕಾಲನಿಯಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರು ಬರ್ತಾ ಇಲ್ಲ. ಇವಾಗ ರಿಪಬ್ಲಿಕ್ ಕನ್ನಡ ಕೂಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಹುಡುಕೋ ಕಾಲನಿಯಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಜನರು ನಮಗೆ ಮಳೆ ಆಗ್ತಾ ಇದೆ, ಜಲಾಶಯಗಳು ಭರ್ತಿಯಾಗಿದ್ದಾವೆ, ಆದರೂ ಕೂಡ ನಮ್ಮ ವಾರ್ಡಿಗೆ ನೀರು ಬರ್ತಾ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮರ್ಪಕವಾಗಿ ನೀರು ಕೂಡ ಬಿಡ್ತಾ ಇಲ್ಲ, ಬಿಟ್ಟರೂ ಕೂಡ ಅದು ಅಲ್ಪ ಪ್ರಮಾಣದಲ್ಲಿ, ಅಂದರೆ ಸಣ್ಣಗೆ ನೀರು ಬರ್ತಾವೆ. ಹೀಗಾಗಿ ನಮಗೆ ಸಮರ್ಪಕವಾಗಿ ನೀರು ಸಿಗ್ತಾ ಇಲ್ಲ ಅಂಥೇಳಿ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈವಾಗ ಒಂದು ಆ ಮನೆಯಲ್ಲಿ ಇದ್ದೇವೆ ನಾವು. ಆ ಮನೆಯ ಮುಂಭಾಗದಲ್ಲಿ ಈ ರೀತಿ ನಳ ಇದೆ. ಈ ನಳ ನಾವು ಚಲೋ ಮಾಡಿದರೆ ಈ ರೀತಿ ನೀರು ಬೀಳುತ್ತೆ. ಸ್ಪೀಡ್ ಮಾಡಿದ್ರೂ ಕೂಡ ಇಷ್ಟೇ ಪ್ರಮಾಣದಲ್ಲಿ ನೀರು ಬೀಳುತ್ತೆ. ಇಷ್ಟು ನೀರು ಬಿದ್ದರೆ ನಾವು ಯಾವ ರೀತಿ ನೀರನ್ನು ಶೇಖರಣೆ ಮಾಡ್ಕೋಬೇಕಂಥೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಸಮರ್ಪಕವಾಗಿ ಕುಡಿಯುವ ನೀರು ಬಿಡಬೇಕು. ಅದು ಇಂಥ ಮಳೆಗಾಲದಲ್ಲಿ ಕೂಡ 15ರಿಂದ 20 ದಿನಕ್ಕೆ ಒಂದು ಸಾರಿ ನೀರು ಬಿಡ್ತಾರೆ. ಆದರೆ 5 ದಿನಕ್ಕೆ ಒಮ್ಮೆ ಕುಡಿಯುವ ನೀರು ಬಿಟ್ಟರೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಇಲ್ಲವಾದರೆ ನಾವು ಮತ್ತೆ ಆ ಟ್ಯಾಂಕರ್ ಮೊರೆ ಹೋಗಬೇಕಾಗತ್ತೆ. ಟ್ಯಾಂಕರ್ ನೀರು ತೆಗೆದುಕೊಂಡು ಬದುಕು ಸಾಗಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ನಮಗೆ ಗದಗ ಬೆಟಗೇರಿ ಅವಳಿ ನಗರ ಆಗಿರ್ಬೋದು ಮತ್ತು ನಗರಸಭೆ ಸದಸ್ಯರು, ಇಲ್ಲಿಯ ವಾರ್ಡ್ ಮೆಂಬರ್ಗಳು ಮತ್ತು ಸ್ಥಳೀಯ ಶಾಸಕರು ಕೂಡ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಸಮರ್ಪಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮಳೆಗಾಲದಲ್ಲೂ ಕೂಡ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗ್ತಾ ಇದೆ. ಗದಗ ಬೆಟಗೇರಿ ಅವಳಿ ನಗರದ ಹುಡುಕೋ ಕಾಲನಿಯಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರು ಬರ್ತಾ ಇಲ್ಲ. ಇವಾಗ ರಿಪಬ್ಲಿಕ್ ಕನ್ನಡ ಕೂಡ ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಹುಡುಕೋ ಕಾಲನಿಯಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಜನರು ನಮಗೆ ಮಳೆ ಆಗ್ತಾ ಇದೆ, ಜಲಾಶಯಗಳು ಭರ್ತಿಯಾಗಿದ್ದಾವೆ, ಆದರೂ ಕೂಡ ನಮ್ಮ ವಾರ್ಡಿಗೆ ನೀರು ಬರ್ತಾ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮರ್ಪಕವಾಗಿ ನೀರು ಕೂಡ ಬಿಡ್ತಾ ಇಲ್ಲ, ಬಿಟ್ಟರೂ ಕೂಡ ಅದು ಅಲ್ಪ ಪ್ರಮಾಣದಲ್ಲಿ, ಅಂದರೆ ಸಣ್ಣಗೆ ನೀರು ಬರ್ತಾವೆ. ಹೀಗಾಗಿ ನಮಗೆ ಸಮರ್ಪಕವಾಗಿ ನೀರು ಸಿಗ್ತಾ ಇಲ್ಲ ಅಂಥೇಳಿ ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಈವಾಗ ಒಂದು ಆ ಮನೆಯಲ್ಲಿ ಇದ್ದೇವೆ ನಾವು. ಆ ಮನೆಯ ಮುಂಭಾಗದಲ್ಲಿ ಈ ರೀತಿ ನಳ ಇದೆ. ಈ ನಳ ನಾವು ಚಲೋ ಮಾಡಿದರೆ ಈ ರೀತಿ ನೀರು ಬೀಳುತ್ತೆ. ಸ್ಪೀಡ್ ಮಾಡಿದ್ರೂ ಕೂಡ ಇಷ್ಟೇ ಪ್ರಮಾಣದಲ್ಲಿ ನೀರು ಬೀಳುತ್ತೆ. ಇಷ್ಟು ನೀರು ಬಿದ್ದರೆ ನಾವು ಯಾವ ರೀತಿ ನೀರನ್ನು ಶೇಖರಣೆ ಮಾಡ್ಕೋಬೇಕಂಥೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಸಮರ್ಪಕವಾಗಿ ಕುಡಿಯುವ ನೀರು ಬಿಡಬೇಕು. ಅದು ಇಂಥ ಮಳೆಗಾಲದಲ್ಲಿ ಕೂಡ 15ರಿಂದ 20 ದಿನಕ್ಕೆ ಒಂದು ಸಾರಿ ನೀರು ಬಿಡ್ತಾರೆ. ಆದರೆ 5 ದಿನಕ್ಕೆ ಒಮ್ಮೆ ಕುಡಿಯುವ ನೀರು ಬಿಟ್ಟರೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಇಲ್ಲವಾದರೆ ನಾವು ಮತ್ತೆ ಆ ಟ್ಯಾಂಕರ್ ಮೊರೆ ಹೋಗಬೇಕಾಗತ್ತೆ. ಟ್ಯಾಂಕರ್ ನೀರು ತೆಗೆದುಕೊಂಡು ಬದುಕು ಸಾಗಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ನಮಗೆ ಗದಗ ಬೆಟಗೇರಿ ಅವಳಿ ನಗರ ಆಗಿರ್ಬೋದು ಮತ್ತು ನಗರಸಭೆ ಸದಸ್ಯರು, ಇಲ್ಲಿಯ ವಾರ್ಡ್ ಮೆಂಬರ್ಗಳು ಮತ್ತು ಸ್ಥಳೀಯ ಶಾಸಕರು ಕೂಡ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಸಮರ್ಪಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.